ಮಗನ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತು ಆತನ ಮೇಲೆ ಕೇಳಿಬಂದ ಆರೋಪಕ್ಕೆ ಪ್ರಭು ಚೌಹಾಣ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭಗವಂತ್ ಖೂಬಾ ವಿರುದ್ಧ ಮಾಜಿ ಸಚಿವ ಹೊಸ ಬಾಂಬ್ ಸುಡಿಸಿದ್ದಾರೆ. ರಾಜಕೀಯ ತಿರುವನ್ನ ಪಡೆದಿದೆ. ಇದೀಗ ಪ್ರತೀಕ್ ಚೌಹಾಣ್ ಪುತ್ರನ ಎಂಗೇಜ್ಮೆಂಟ್ ಬ್ರೇಕ್ ಆದಂತಹ ಕೇಸ್. ಇದಕ್ಕೆಲ್ಲ ಕಾರಣ ಭಗವಂತ್ ಖೂಬಾ ಅಂತ ಪ್ರಭು ಚೌಹಾಣ್ ಹೇಳಿದ್ದಾರೆ. ಆರಂಭದಿಂದಲೂ ಭಗವಂತ್ ಖೂಬಾ ಅವ್ರಿಗೆ ಇವ್ರಿಗೂ ಅಷ್ಟೇ ಇತ್ತು, ರಾಜಕೀಯವಾಗಿಯೂ ಅಷ್ಟೇ. ಇದೀಗ ಅದು ಕುಟುಂಬದ ತನಕ ಬಂದು ನಿಂತಿದೆ. ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸ್ವಪಕ್ಷದ ನಾಯಕನ ವಿರುದ್ಧವೇ ಪ್ರಭು ಚೌಹಾಣ್ ಗಂಭೀರ ಆರೋಪ ಮಾಡ್ತಾ ಇದ್ದು, ನಮ್ಮ ಕುಟುಂಬದ ಹೆಸರು ಕೆಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದೀಗ ಕಿಡಿಕಾರಿದ್ದಾರೆ. ಪ್ರಭು ಚೌಹಾಣ್ ನೆಚ್ಚರಿನಿದೆ. ಪ್ರಭು ಚೌಹಾಣ್ ಜನರಿಗೆ ಯಾವ ತರ ನೋಡ್ತಾರೆ, ಪ್ರಭು ಚೌಹಾಣ್ ಜನತಾ ಮಹಾಜನತಾಗೆ ದೇವರ ತರ ನೋಡ್ತಾರೆ, ಜನರಿಗೆ ಗೊತ್ತಿದೆ. ಆದ್ರೆ ಕೆಲವು ಜನ ನಮ್ಮ ಚೆಟ್ಟಿ ಬರ್ರಿ ಕೆಲವು ನಮ್ಮದೇ ಜನ ಪ್ರಭು ಚೌಹಾಣ್ಗೆ ಬರ್ಬಾದ್ ಮಾಡಬೇಕು, ಪ್ರಭು ಚೌಹಾಣ್ಗೆ ಡ್ಯಾಮೇಜ್ ಮಾಡಬೇಕು, ಅದಕ್ಕಾಗಿ ಬೇರೆ ಬೇರೆ ಕಂಡು ರಚಿಸಿ ಈ ಎಲ್ಲ ಮಾಡಿದ್ದಾರೆ. ನಾವು ತಮ್ಮದು ಎಲ್ಲರಿಗೆ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ನಿನ್ನೆ ಒಂದು ಪತ್ರಿಕಾದಲ್ಲಿ ನೋಡಿದೀವಿ, 2022ರಿಂದ ನಮ್ಮ ಪತ್ರಿಕ ಅವರು ಹುಡುಗಿ ನೋಡ್ಬೇಕು ಅದಕ್ಕಾಗಿ ನಾವು ಹೇಳದ ಮೇಲೆ ಬೇರೆ ಬೇರೆ ಕಡೆಯಿಂದ ಸ್ಥಳ ಬಂದ್ರು, 2-3. ಈ ಉದ್ಗಿರಿ ಸ್ಥಳ ಬಂದ ಮೇಲೆ 2022ನಲ್ಲಿ ಬಂದ್ಮೇಲೆ ಟೀಕೆದಪ್ಪ ಮಾಡೋಣ. ಅವ್ರು ಹೇಳಿದ್ರು, ಸರ್ ಅವರು ಗರೀಬಿಲ್ಲ, ನಮ್ಮಲ್ಲಿ ಬೇಕು, ಅವ್ರು ರಾಠೋಡ್ ಚೌಹಾಣ್ ಇದ್ದೀನಿ ಬರುತ್ತದೆ, ಹುಡುಗರು ಹೇಳಿದ್ದೀನಪ್ಪ ನೋಡಿ, ಹುಡುಗರು ಹೇಳಿದ್ರು ಪಸಂದಿದೆ. ಹಾಗಾಗಿ ನಾವು 2022ರಿಂದ ಅವರು ಬಂದರು, ನಮ್ಮ ಜನ, ನಾನು ಹೋಗಿದ್ದೆ, ನಮ್ಮ ಜನ ಹೋದ್ರು, ನಮ್ಮ ಸಂಸ್ಕೃತಿ, ನಮ್ಮ ರೀತಿ ರಿವಾಜ, ನಮ್ಮ ಏನವ ಹಿಂದೂ ಧರ್ಮನಲ್ಲಿ ಅಥವಾ ನಮ್ಮ ಬಂಜಾರಾನಲ್ಲಿ ಏನ್ ಮಾಡಬೇಕು ನಾವೆಲ್ಲ ಮಾಡಿ